नमः औषधेभ्यः नमो वाते नमो वातस्पतये नमे महते करोमि यो वेदादोस्वर प्रोक्तो वेदान्तेज प्रतिष्ठितः तस्य प्रकृतिलीनस्य यत्परस्य महेश्वरः अंतमुवा यो वेदादोस्वर प्रोक्तो वेदान्तेज प्रतिष्ठितः तस्य प्रकृतिलीनस्य यत्परस्य महेश्वरः ಮಹೇಶ್ವರ ಯಾರು ಅಂತ ಕೇಳಿದರೆ ವೇದಗಳಲ್ಲಿ ಏನು ಹೇಳಿದೋ ಅದು ಪ್ರಕೃತಿ ಸಹಜವಾದಂತಹ ಸತ್ಯವನ್ನು ಜಗತ್ತಿಗೆ ಸಾರುವವ ಅಂತ ಹೀಗೊಂದು ವಿಷಯ. ಹಾಗಾಗಿ ಪರಮೇಶ್ವರನ ಬಗ್ಗೆ ಇನ್ನೊಂದು ಮಾತು, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು. ಈಶಾನ ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳಿಗೂ ಅಧಿಪತಿ ಈಶ್ವರ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ, ವೇದ ಮಂತ್ರಗಳು ಹೇಳ್ತಾರೆ, ಪಂಚಬ್ರಹ್ಮದಲ್ಲಿ ಶುರುವಿನ ಮಾತು. ಸರ್ವಭೂತಾನ ಎಲ್ಲ ಚರಾಚರಗಳಿಗೂ ಕೂಡ ಒಡೆಯವ ಅಂತ ಪಂಚಭೂತಗಳಿಗೆ ಒಡೆಯ ಭಗವಂತ ಶ್ರೀ ಆ ಮಹಾದೇವ ಅಂತ ಹೇಳಿದ್ದಾರೆ. ಈಶಾನ ಸರ್ವವಿದ್ಯಾನ ಈಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ. ಈ ಎಲ್ಲ ಜಗತ್ತಿನಲ್ಲಿರುವಂತಹ ಶಕ್ತಿಗಳಿಗೆಲ್ಲ ಬ್ರಹ್ಮನಾಗಿ ಕಾಣಿಸಿಕೊಳ್ಳುವವ ಶಿವ ಅಂತ ಹೀಗೊಂದು ಹೇಳ್ತಾರೆ. ಮದಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರುವಂತಹ ಮಹಾಶಕ್ತಿ ಮದಂತೇಶ್ವರ ಅಂತ ನಾವು ಕರೀತೇವೆ. ಮದನನನ್ನು ಅವ ಇಲ್ಲದೆ ಮಾಡಿದ್ದಾನೆ. ಮದನ ಯಾರು ಅಂತ ನಾವು ಹೇಳಬೇಕಾದ್ದಿಲ್ಲ, ಕಾಮದೇವ ಅಂತ. ಕಾಮದೇವ ಯಾಕೆ ಇಲ್ಲದಾಗಿ ಹೋದ? ಶಿವನನ್ನು ಎಬ್ಬಿಸಬೇಕಾದಂತಹ ಒಂದು ಸನ್ನಿವೇಶ ಬಂತು ಪ್ರಪಂಚಕ್ಕೆ. ತಾರಕಾಸುರನೆಂಬಂತಹ ಮಹಾರಾಕ್ಷಸನ ಬಾಧೆ ಆದಾಗ ಅವನನ್ನು ಇಲ್ಲದೆ ಮಾಡಬೇಕಿದ್ರೆ ಶಿವನ ಮಗನಿಂದ ಮಾತ್ರ ಸಾಧ್ಯ ಅಂತ ಒಂದು ವಿಷಯ. ಶಿವನಿಗೆ ವಿವಾಹ ಆಗಲಿಲ್ಲ. ದಾಕ್ಷಾಯಣಿಯ ಕಾಲಶೇಷ ಶಿವ ವಿರಕ್ತಿಯನ್ನು ಹೊಂದಿ ಸಗೋ ಯಾವುದೂ ಬೇಡ ಅಂತ ಪ್ರಪಂಚದಿಂದ ವಿಮುಖನಾಗಿದ್ದ. ಹಾಗಾದರೆ ಅವನಿಗೆ ಪುನಃ ಗೃಹಸ್ಥನಾಗಬೇಕಿದ್ರೆ ಅವನನ್ನು ಈ ಕಣ್ಣು ಮುಚ್ಚಿ ಕುಳಿತಂತಹ ಆ ಮಹಾಶಕ್ತಿಯನ್ನು ಎಬ್ಬಿಸುವುದು ಹೇಗೆ ಅಂತ ಆಗ ಎಲ್ಲರೂ ಕೇಳಿಕೊಂಡದ್ದು ಕಾಮದೇವನನ್ನು. ನಿನ್ನ ಅನುಗ್ರಹದಿಂದ ಮಾತ್ರ ಶಿವ ಹೇಳಲಿಕ್ಕೆ ಸಾಧ್ಯ. 5 ಬಾಣಗಳುಂಟು ಅವರ ಹತ್ರ. ಅರವಿಂದ ಮಶೋಕಂಚ ವಿಸ್ತಂತ ನೋಮಂತಿಕ ವಿರೋತ್ಪಲಂತ ಪಂಚೇತೆ ಸ ಬಾಣಕಾಹ. ಈ ಬಾಣಗಳು ಯಾರ ಮನಸ್ಸನ್ನು ಕದಲಿಸ್ತದೆ, ಇಂತಹವರುಂಟಿಲ್ಲ. ಯಾರ ಮನಸ್ಸನ್ನು ಕದಲಿಸುವಂತಹ ಶಕ್ತಿ ಆ ಕಾಮದೇವನ ಕೈಯಲ್ಲಿರುವಂತಹ ಬಾಣಕ್ಕೆ ಸಾಧ್ಯವು. ಹಾಗಾಗಿ ಅದನ್ನು ಶಿವನನ್ನು ಎಬ್ಬಿಸುವುದಕ್ಕೆ ನೀನು ಪ್ರಯೋಗ ಮಾಡಬೇಕು ಅಂತ ಕೇಳಿಕೊಂಡ ಕಾಮದೇವರಲ್ಲಿ ದೇವರು ಕೇಳಿ. ಬಾಣ ಪ್ರಯೋಗ ಮಾಡಿದರೆ ಏನಾಗುತ್ತದೆ ಅಂತ ಕಾಮದೇವನಿಗೂ ಗೊತ್ತುಂಟು. ಇಲ್ಲ ಮತ್ತೆ ಶಿವನ ಎಬ್ಬಿಸಿದರೆ ಅವ ಸರ್ವಸ್ವವನ್ನು ಇಲ್ಲದೆ ಮಾಡಲಿಕ್ಕಿರುವಂತಹ ಮಹಾಶಕ್ತಿ. ಪ್ರಪಂಚಕ್ಕೆ ಬೇಕಾಗಿ ಲೋಕಕ್ಕೆ ಬೇಕಾಗಿ ಆ ತ್ಯಾಗವನ್ನು ಆ ಕಾಮದೇವ ಒಪ್ಪಿಕೊಂಡ. ಶಿವನಿಗೆ ಬಾಣ ಪ್ರಯೋಗ ಮಾಡ್ತಾನೆ. ಶಿವನ ಎಚ್ಚರ ಅಷ್ಟೇ 3ನೇ ಕಣ್ಣು ಬಿಡಿಸಿಯೇ ಎಚ್ಚರ ಆದದ್ದು. ಕಾಮದೇವ ಲೀನವಾಗಿ ಹೋದ, ಭಸ್ಮೀಭೂತನಾಗಿ ಹೋದ. ಯಾಕೆ ಬೇಕಾಗಿ? ಪ್ರಪಂಚಕ್ಕೆ ಬೇಕಾಗಿ. ಶಿವ ಹೇಳ್ತಾನೆ, ಆಮೇಲೆ ದೇವರ ಪ್ರಾರ್ಥನೆಯನ್ನು ಒಪ್ಪಿಕೊಳ್ತಾನೆ. ಹಾಗೆ ಪರ್ವತರಾಜನ ಮಗಳನ್ನು ಪಾರ್ವತಿಯನ್ನು ವಿವಾಹ ಹಾಕ್ತಾನೆ. ಹಾಗೆ ಸುಬ್ರಹ್ಮಣ್ಯ ಹುಟ್ಟುತ್ತಾನೆ. ತಾರಕನ ವಧೆ ನಡೆಸಿ ಖಾತೆ ಮುಂದೆ ಹೋಗ್ತದೆ. ಇಲ್ಲಿ ನಮ್ಮ ಮಹಾದೇವ, ಮಧೂರಿನ ಮಹಾದೇವ, ಅವನೊಂದಿಗಿರುವಂತಹ ಏನು ಅವನ ಕುಮಾರ ಮಹಾಗಣಪತಿ ದೇವರು, ಇವರು ಇಲ್ಲಿ ತೋರಿಸಿದಂತಹ ಏನು ಪ್ರಪಂಚಕ್ಕೆ ಉಳಿದಿಗೆ ಬೇಕಾಗಿ ತೋರಿಸಿದಂತಹ ವಿಚಾರವನ್ನು ನಾವು ಹೇಳಬೇಕಾದ್ರೆ, ಯಾವುದೇ ಮತ್ತು ಆ ಪುಣ್ಯಕ್ಷೇತ್ರಗಳು ಆಗಬೇಕಿದ್ರೆ ಅಲ್ಲಿರುವಂತಹ ಎಲ್ಲ ದುರಿತಗಳು ನಿವಾರಣೆ ಆಗಬೇಕು. ಅಲ್ಲಿರುವಂತಹ ಯಾವ ನವೀಕರಣ ಆಗಬೇಕೋ, ಯಾವುದ ಕ್ಷೇತ್ರ ವಿಶೇಷವಾಗಿ ನಡೀಬೇಕೋ ಅದನ್ನೆಲ್ಲ ಮಾಡಬೇಕು. ಅದನ್ನು ಮಾಡಿದಂತಹ ಭಗೀರಥರಿಲ್ಲಿದ್ದಾರೆ. 1-2 ಭಗೀರಥರಲ್ಲ, ಸಹಸ್ರ ಭಗೀರಥರ ಪ್ರಯತ್ನ ಇಲ್ಲಿ ನಡೆದಿದೆ. ಭಗೀರಥನೆಂಬಂತಹ ಒಬ್ಬ ಮಹಾವ್ಯಕ್ತಿ, ಅವನ ವಂಶ ನಾಶ ಆಯಿತು ಮುನಿಶಾಪದಿಂದ. ಆ ವಂಶ ಉದ್ಧಾರ ಆಗಬೇಕಿದ್ರೆ ಗಂಗೆ ಉಳಿಸಬೇಕು ಅಂತಾಯಿತು. ಗಂಗೆ ಎಲ್ಲಿದ್ದಾಳೆ? ದೇವಲೋಕದಲ್ಲಿದ್ದಾಳೆ. ಅವನ್ನು ಉಳಿಸುವುದಕ್ಕೆ ಬೇಕಾಗಿ ಆ ಗಂಗೆಯನ್ನು ತರಬೇಕು ಅಂತಾಯಿತು.
ಕೇಳಿಕೊಂಡಾಗ ಬರ್ತೇನೆ, ಆದರೆ ನಾನು ಧರಿಸಿ ಇಳಿಯುವಾಗ ನನ್ನನ್ನು ತಡೆಯುವುದು ಯಾರು ಅಂತ. ಗಂಗೆ ಬರಬೇಕಿದ್ದ ಮೇಲಿಂದ ಪ್ರವಾಹ ಧುಮ್ಮಿಕ್ಕಿದಾಗ ಪ್ರಪಂಚ ಉಳಿಯುತ್ತಿಲ್ಲ. ಕೇಳಿಕೊಂಡದ್ದು ಶಿವನಲ್ಲಿ ಪ್ರಪಂಚವನ್ನು ಉಳಿಸಬೇಕು. ಹಾಗೆ ಗಂಗಾ ಪ್ರವಾಹ ಆದರೆ ಮಾತ್ರ ಇಲ್ಲಿಯ ದುರಿತಗಳು ನಿವಾರಣೆ ಆಗ್ತದೆ. ಇಲ್ಲಿಯ ನಾಶಗಳು, ಇಲ್ಲಿ ಆಗಿ ಹೋದಂತಹ ಯಾವುದೇ ಅಪವಾದ ಅನ್ಯಾಯಗಳು ನಾಶ ಆಗಬೇಕಿದ್ರೆ ಗಂಗಾ ಪ್ರವಾಹವೇ ಬರಬೇಕು. ಹಾಗೆ ಕೇಳಿಕೊಂಡಾಗ ಭಗವಂತ ಆ ಶಂಕರ ಒಪ್ಪಿಕೊಂಡ. ಆ ಪ್ರವಾಹ ಗಂಗಾ ಮಾತೆ ರಭಸದಿಂದ ಹರಿದು ಶಿವನ ತಲೆಗೆ, ಶಿವನ ತಲೆಯಲ್ಲಿ ಆ ಗಂಗೆ ಲೀನವಾಗಿ ಹೋದು. ಶಿವ ಸ್ವಲ್ಪ ಆಲೋಚನೆ ಮಾಡಿದ. ಗಂಗೆಗೆ ಸ್ವಲ್ಪ ನಾನು ಎಂಬಂತಹ ಭಾವನೆ ಇತ್ತು, ನನ್ನನ್ನು ಮೀರಿ ನಿಲ್ಲುವವರು ಇಲ್ಲ ಅಂತ. ಹಾಗೆ ಅವಳು ಮತ್ತೂ ರಭಸದಿಂದ ಹರಿದಾಗ ಶಿವ ತನ್ನ ತಲೆಯಲ್ಲಿ ಅದನ್ನು ಅಡಗಿಸಿಕೊಂಡ. ಶಂಕರ ಅಂತಂದರೆ ಲೋಕವನ್ನು ರಕ್ಷಿಸುವನು ಹೌದು. ಮನಸ್ಸಿನಲ್ಲಿ ಉದ್ರೇಕ ಇದ್ದರೆ, ಅನಗತ್ಯವಾದಂತಹ ಚಿಂತೆ ಇದ್ದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಆ ಭಗವಂತನಿಗೆ ಸಾಧ್ಯವು. ಗಂಗೆಯ ತಲೆಯಲ್ಲಿತ್ತು ನಾನು ಸ್ವಲ್ಪ ಶ್ರೇಷ್ಠಳು ಅಂತ, ಗಂಗೆ ಇಲ್ಲದೆ ಆಗಿ ಹೋದು, ಕಾಣುವುದೇ ಇಲ್ಲ. ಪುನಃ ಗಂಗೆಯಲ್ಲಿ ಕೇಳಿಕೊಂಡಾಗ ಆ ಶಿವನಲ್ಲೇ ಕೇಳಿಕೊಂಡದ್ದು, ಗಂಗೆಯನ್ನು ಕೊಡದಿದ್ದರೆ ನನ್ನ ಸಂಕಲ್ಪ ಮೇಲೆ ಹೋಗುವುದಿಲ್ಲ. ಶಿವ ಕರುಣಾಮಯ ಗಂಗೆಯನ್ನು ಹರಿಬಿಟ್ಟ. ಜನ್ನು ಮರಟಿ ಅಲ್ಲಿ ಹತ್ತಿರದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅವನ ಪರ್ಣಗುಟ್ಟಿರವೇ ಹೋಯ್ತು, ತೇಲಿ ಹೋಯ್ತು ಗಂಗಾ ಪ್ರವಾಹದಿಂದ. ಅದೇ ಗಂಗೆಯನ್ನು ತನ್ನ ಕಮಂಡಲದಲ್ಲಿ ಸೇರಿಸಿ ಕುಡಿದು ಬಿಟ್ಟ. ಗಂಗೆ ಇಲ್ಲ, ಗಂಗೆ ಬಾರದಿದ್ದರೆ ಪುಣ್ಯ ಆಗುವುದಿಲ್ಲ. ಗಂಗೆಯನ್ನು ಕಳಿಸಿದಂತಹ ಭಗೀರಥ ಸೋತು ಹೋದ. ಏನು ಮಾಡುದು? ಎಷ್ಟು ಸಾರಿ ಪುನಃ ಜನ್ನು ಮರಟಿಯಲ್ಲಿ ಪ್ರಾರ್ಥಿಸಿದ, ಗಂಗೆಯನ್ನು ಕರುಣಿಸಬೇಕು, ಇಲ್ಲದ ನನ್ನ ಉದ್ದೇಶ ಪೂರ್ತಿ ಆಗುವುದಿಲ್ಲ. ಬರದ ಕಿವಿಯಲ್ಲಿ ಗಂಗೆಯನ್ನು ಬಿಟ್ಟ. ಜಾಹ್ನವಿ ಇಂಥ ಗಂಗೆಗೆ ಹೆಸರು ಬಂತು. ಆ ಗಂಗೆ ಹರಿದಾಗ ಆ ಭಗೀರಥನ ಏನು ಸಂಕಲ್ಪ ಉಂಟು ಅದು ಪೂರ್ತಿಯಾಗಿ ಎಲ್ಲ ದುರಿತಗಳು ನಿವಾರಣೆ ಆಯಿತು. ಅವರ ವಂಶದಲ್ಲಿ ಆಗಿ ಅವರಿಂದ ಮಾಡಿ ಹೋದಂತಹ ಯಾವ ಪಾಪಗಳಿದ್ರು ಅದೆಲ್ಲ ನಿವಾರಣೆ ಮಾಡುವಂತಹ ಮಹಾಭಾಗ್ಯ ಒದಗಿ ಬಂತು. ಭಗವಂತ ಮಧೂರಿನ ಅಗನಂತೇಶ್ವರ ದೇವರು ಗಂಗೆಯನ್ನು ಹರಿಸಿದ್ದಾರೆ. ಮನೆಯಲ್ಲಿ ಗಂಗಾ ಪ್ರವಾಹ ಬಂದಾಗ ಬಹಳಷ್ಟು ಜನ ವ್ಯಾಕುಲಾಯಿತು, ಏನು ಮಾಡುವುದು ಅಂತ. ಭಗೀರಥರು ನೀವು ನಿಮ್ಮ ಪ್ರಯತ್ನಕ್ಕೆ ಭಗವಂತ ನ್ಯಾಯ ಮಾಡಲಿಲ್ಲ, ನಮಗೆ ಯಾವುದೇ ರೀತಿಯ ಕೊರತೆ ಮಾಡಲಿಲ್ಲ. ಇಲ್ಲಿರುವಂತಹ ಏನು ಕೊಳೆ ಉಂಟೋ ಅದನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಆ ಪುಣ್ಯ ವಾಹಿನಿ ಹರಿದು ಹೋದಳು, ಎಲ್ಲ ದೋಷಗಳು ನಿವಾರಣೆ ಆಯಿತು. ಬ್ರಹ್ಮಕಲಶವೆಂಬಂತಹ ಗಂಗೆ ಇಲ್ಲಿ ಹರಿದ್ದಾಳೆ, ಭಗವಂತನ ತಲೆಗೆ ಹರಿದ್ದಾಳೆ. ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪುಣ್ಯ ಕಾರ್ಯ 3 ದಶಕಗಳ ಹಿಂದೆ ನಡೆದು ಹೋದಂತಹ ಮಹಾಸಂಭ್ರಮ ಇಡೀ ಭಕ್ತರ ಮನಸ್ಸಿನಲ್ಲಿ ಇವತ್ತು ಕೂಡ ಬೀರಬಹುದು. ಅಂತಹ ಒಂದು ಪುಣ್ಯ ಸಂದರ್ಭ ಇಲ್ಲಿ ಒದಗಿ ಬಂತು. ಎಲ್ಲ ದೋಷಗಳು ನಿವಾರಣೆ ಆದಾಗ ಭಗವಂತನ ಚೈತನ್ಯ ಪೂರ್ಣವಾಗ್ತದೆ. ಭಗೀರಥನಿಗೆ ಆದಂತಹ ಸೌಭಾಗ್ಯ ನಿಮ್ಮ ಎಲ್ಲ ಭಕ್ತರಿಗೂ ದೊರಕಿದೆ. ಅಹರ್ನಿಶ್ ದುಡಿದಂತಹ ಭಕ್ತರು, ಎಷ್ಟೋ ತ್ಯಾಗ ಮಾಡಿದಂತಹ ಭಕ್ತರು, ಹಗಲ ಇರಳನ್ನದು ದುಡಿಯುವಂತಹ ಭಕ್ತರು, ಎಲ್ಲರ ಸಂಕಷ್ಟಗಳನ್ನು ಆ ಮಹಾದೇವ ಕ್ಷಣಾರ್ಧದಲ್ಲೇ ಪೂರೈಸಿಕೊಂಡಿದ್ದಾನೆ. ಯಾವುದೇ ಕಷ್ಟ ಆಗಲಿಲ್ಲ. ಒಮ್ಮೆ ಭಗವಂತನನ್ನು ನೆನೆಯುವಂತಹ ಸಂದರ್ಭ ಬಂದಷ್ಟು ಅಂತಹ ಮಹಾದೇವ ಆಮೇಲೆ ಮಗನ ಲೀಲಾವಿಲಾಸವನ್ನು ನೋಡಲಿಕ್ಕೆ ಸಿದ್ಧನಾದ. ಮೂಡಪ್ಪ ಸೇವೆ ಅಂತಕೊಂಡೆ ಆಮೇಲೆ ಪ್ರಾರಂಭ ಆಯಿತು. ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಬಂದಂತಹ ಭಕ್ತರ ಪ್ರವಾಹ ನಾನು ಹೇಳಬೇಕಾಗಿಲ್ಲ, ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಕುಂಭಮೇಳದ ಉಪಮೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದೆ. 140 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳದ ಉಪಮೆ ಮಧೂರಿನಲ್ಲಿ ನಡೆಯುವಂತಹ ಮೂಡಪ್ಪ ಸೇವೆಯೋ ಬ್ರಹ್ಮಕರ್ಷಕೋ ಸರಿಸಮಾನ ಹೀಗೊಂದು ಚಿಂತನೆಗಳು ಬಂದದನ್ನು ನಾವು ತಿಳಿದ್ದೇವೆ. ಎಲ್ಲವೂ ಭಗವಂತನ ಅನುಗ್ರಹ, ಯಾವುದಕ್ಕೂ ಕೊರತೆ ಇಲ್ಲ. ಹೇಗೆ ನಡೀತದೆ ಅಂತ ಯಾರಿಗೂ ಗೊತ್ತಿಲ್ಲ, ಹೇಗೆ ನಡೀತದೆ ಅಂತ ಯಾರು ತೀರ್ಮಾನ ಮಾಡಿದ್ದು ನನ್ನ ತಿಳುವಳಿಕೆ. ಯಥೋಚಿತವಾಗಿ ಯಾವುದೇ ಕೊರತೆ ಇಲ್ಲದೆ, ಯಾವುದಕ್ಕೂ ಒಂದಿಷ್ಟು ಕೊರತೆಯಾಗದ ರೀತಿಯಲ್ಲಿ ಮಹಾದ್ಭುತವಾದಂತಹ ರೀತಿಯಲ್ಲಿ ಆ ಮಹೋತ್ಸವ ನಡೆದು ಬಂತು. ಇದಕ್ಕೆಲ್ಲ ಕಾರಣ ಆ ಭಗವಂತನ ಅನುಗ್ರಹ, ಮಹಾಗಣಪತಿಯ ಅನುಗ್ರಹ. ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿದ್ದಾನೆ. ಏನು ವಿಘ್ನಗಳು ಅಂತ ನಾನು ಹೇಳಬೇಕಾಗಿಲ್ಲ. ಹಲವು ವಿಘ್ನಗಳು ಬರಬಹುದು, ಪ್ರಾಕೃತಿಕವಾದಂತಹ ವಿಘ್ನಗಳು ಬರಬಹುದು, ಕೆಲವೊಮ್ಮೆ ಕಾಯೇನ ವಾಚ ಮನಸ ವಿಘ್ನಗಳು ಬರಬಹುದು, ವಿಘ್ನಗಳು ಮಾಡಬಹುದು. ಗಣಪತಿಯ ಮುಂದೆ ಎಲ್ಲವೂ ಕೂಡ ಅವ ನಿಯಂತ್ರಣ ಮಾಡ್ತಾನೆ. ಅವ ಹೇಳಿದ ಹಾಗೆ ಗಣಪತಿಯನ್ನು ತೀರ್ಮಾನ ಮಾಡ್ತಾನೆ. ಅಂತಹ ಮಹಾಶಕ್ತಿ ನಮ್ಮ ವಿಘ್ನ ನಿವಾರಕನಾದಂತಹ ಗಣಪತಿ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾಲಂಬಮಾನಂದಂ ಅದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ಮಹೇಶಂ ಪರಂ ಬ್ರಹ್ಮರೂಪಂ ಗಣೇಶಂ ಭಜೇಮ. ಅಂತಹ ಮಹಾಗಣಪತಿ ದೇವರು ಎಲ್ಲರ ಮನಸ್ಸಿನಲ್ಲೂ ಪ್ರತ್ಯಕ್ಷ ಕಾಣುವ ಹಾಗೆ ಗೋಚರಿಸಿಕೊಂಡಿದ್ದಾರೆ. ಏನು ಹೇಳಲಿಕ್ಕಿಲ್ಲ. ಆ ಮಹಾಗಣಪತಿ ದೇವರು ಸದಾ ಭಕ್ತರನ್ನು ಅನುಗ್ರಹಿಸಬೇಕು. ಇಲ್ಲಿ ಸೇರಿದಂತಹ ಬೀಜೋತ್ತಮರು, ವಿಪ್ರೋತ್ತಮರು, ವೇದಜ್ಞರು, ಅದೇ ರೀತಿಯಲ್ಲಿ ವಿದ್ವಾಂಸರು
ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರ ಪ್ರಾರ್ಥನೆ ಒಂದೇ, ಇಲ್ಲಿರುವಂತಹ ಭಕ್ತರ ಅಪೇಕ್ಷೆಯನ್ನು ಭಗವಂತ ಅನುಗ್ರಹಿಸಲಿ, ತನ್ಮೂಲಕ ಕ್ಷೇತ್ರಾಭಿವೃದ್ಧಿಯಾಗಲಿ, ಭಕ್ತರ ಈ ಸಮೂಹ ಮುಂದಕ್ಕೂ ಕೂಡ ಇಂತಹ ಮಹತ್ ಕಾರ್ಯವನ್ನು ಮಾಡಿದಂತಹ ಸೌಭಾಗ್ಯವನ್ನು ಜೀವಿತದ ಉದ್ದಕ್ಕೂ ಕೂಡ ಅನುಭವಿಸುವ ಹಾಗೆ ಆ ಜಗದೀಶ್ವರನಾದಂತಹ ಭಗವಂತ, ಆ ಮಧೂರಿನ ದೇವರು ಮಹಾದೇವ ಹಾಗೂ ಮಹಾಗಣಪತಿ ದೇವರು ಪರಿವಾರ ದೇವತೆಗಳು ಈ ಕ್ಷೇತ್ರವನ್ನು ಅನುಗ್ರಹಿಸಿ ಭಕ್ತರಿಗೆ ಸದಾ ಅನುಗ್ರಹದಾಯಕವಾಗಿ ಇದ್ದು ಅನುಗ್ರಹಿಸಿ ಕಾಪಾಡಿಕೊಳ್ಳುವುದರಿಂದ ಸರ್ವ ಬ್ರಾಹ್ಮಣರು ಕೂಡ ಪ್ರಾರ್ಥನೆ ಮಾಡುತ್ತಾರೆ. ದಕ್ಷಿಣಾವಂತೋ Hello.